ಎಸ್, ಇವತ್ತು ಟ್ಯೂಸ್ಡೇ ಮಾರ್ನಿಂಗ್ ಯಾವಾಗಲೂ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೆ. ಇವತ್ತು ಕುಬ್ರ ಮ್ಯಾಮಿಗೆ ಹೇಳಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನಿಶ್ಮಿತಾ ಮ್ಯಾಮ್ ಪುಟ್ಟಾಡು ಯೂಟ್ಯೂಬ್ ಚಾನೆಲ್. ಎಸ್, ನೀವು ನಿಶ್ಮಿತಾ ಮ್ಯಾಮ್ಸ್ ಅಂದ್ರೆ ಗೊತ್ತಾಗಲ್ಲ. ಎಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಒಳ್ಳೆಯ ದಿನ, ಟ್ಯೂಸ್ಡೇ. ಬಟ್ ಫಾದರ್ ಗ್ರಾಮರ್ ತಗೊಡ್ತೀನಿ ಅಂತ ಹೇಳಿದ್ದಾರೆ. ಟೀಚರ್ಸ್ಗೆ ಕ್ಲಾಸ್ ತಗೊಳ್ತಾರಂತೆ ಇವತ್ತು. ಫಾದರ್ ನೋಡ್ಬೇಕು. ಸೊ ನಿನ್ನೆ ಹೇಗಿತ್ತು? ನೆನ್ನೆ ಇಟ್ ವಾಸ್ ಲಿಟ್ರಲಿ ನನ್ನ ಬಿಟ್ಟು ಇವ್ರು ಬಂದಿಲ್ಲ. ಟೈಮ್ ಆಗಕ್ಕಿಲ್ಲ ಚಟ್ ಅಂತ ಅಷ್ಟೇ. ಇವರು ಮನೆಯಲ್ಲಿ ಇರ್ತಾರೆ. 1 o'clock ಒಂದ್ ನಿಮಿಷ ಒನ್ ಆಗಕ್ಕಿಲ್ಲ. 1:10 ನಾನು ಬಿಟ್ಟಿದ್ದು. ಇವ್ರು ಬಂದು 10 minutes ಆಮೇಲೆ ಹೋಗಿದ್ದು. ನಿಜ ಚೆನ್ನಾಗಿತ್ತು ತಾನೆ. ಏನ್ ಸ್ಟುಡಿಯೋದಲ್ಲಿ ಕಲೆಕ್ಷನ್ಸ್, ಲೈಕ್ ಫಾರ್ ಎಕ್ಸಾಂಪಲ್ ಬಜೆಟ್ ಫ್ರೆಂಡ್ಲಿ ಮತ್ತೆ 299 ಫಾರ್ ಎಕ್ಸಾಂಪಲ್ 399. ಯಾರು ಹೂ ಕಾಂಟ್ ಅಫೋರ್ಡ್ ಲೈಕ್ 500 ಒಳಗಡೆ ಯು ಕ್ಯಾನ್ ಕಮ್ ಟು ದಿಸ್ ಅನಂತ್ ನಗರ್ ಸ್ಟುಡಿಯೋ. ಅನಂತ್ ನಗರ್ ಸ್ಟುಡಿಯೋ ಎಲ್ಲ ಕಡೆ ಬಿಟ್ಟಿದ್ದಾರೆ ಅನ್ಕೊಂತೀನಿ. ಬಟ್ ನಾವು ಹೋಗಿರೋದು ಅನಂತ್ ನಗರ್ ಸ್ಟುಡಿಯೋದಲ್ಲಿ. ತುಂಬಾನೇ ಚೆನ್ನಾಗಿತ್ತು, ತುಂಬಾ ರೀಸನಬಲ್ ಆಗಿತ್ತು. No, they have a small space but no much collections, and there is a queue line for this billing counter. You have to wait at least for even ಈ ಸಿಟಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನೀಲಾದ್ರಿ ಅಲ್ಲಿನೂ ಚೆನ್ನಾಗಿದೆ. ಅಲ್ಲಿನೂ ಚೆನ್ನಾಗಿದೆ. ಬಟ್ ನಾನು ಅಲ್ಲಿ ಹೋಗಿದ್ರೆ ಅನಂತ್ ನಗರ್ ಹೋಗಿದ್ರು ಅಂದ್ರು, ಹಾಗಾಗಿ ನಾನು ಇವ್ರ ಜೊತೆ ಹೋಗಿದ್ದೆ. ಡೈಲಿ ನೀವು ಅದು ಹಾಕೊಂಡ್ರೆ ಒಂದೊಂದು ವ್ಲಾಗ್ ಮಾಡಿ. whenever you wear. ಎಸ್, ನಂದು ಸ್ಪೆಷಲ್ ಡೇ ಇದೆ ಅಂದರೆ ಸಾಧಾರಣ 2 months ಚೆನ್ನಾಗಿದೆ ನಿಜ. ನೀವು ಕೂಡ ಹೋಗಿ ಪರ್ಚೇಸ್ ಮಾಡಿ, ಸಖತ್ತಾಗಿದೆ. ಕಲೆಕ್ಷನ್ಸ್ ಮಾತ್ರ ಎಕ್ಸ್ಟ್ರಾ ಲೆವೆಲ್. ಬಟ್ ಎವ್ರಿ ಫ್ರೈಡೆ ನ್ಯೂ ಕಲೆಕ್ಷನ್ಸ್. ಎವ್ರಿ ಫ್ರೈಡೆ ನ್ಯೂ ಕಲೆಕ್ಷನ್ಸ್ ಸ್ಟುಡಿಯೋದಲ್ಲಿ ಎವ್ರಿ ಫ್ರೈಡೆ ನ್ಯೂ ಕಲೆಕ್ಷನ್ಸ್ ಇದೆ ಅಂತ ಹೇಳಿದ್ರು, ಬಿಡ್ತಾರಂತೆ. ಸೊ ಹಾಗಾಗಿ ಯಾರ್ಯಾರಿದ್ದೀರಾ ಬೆಳಿಗ್ಗೆ 9 ಗಂಟೆಗೆ ಹೋಗಿನೇ ಕುತ್ಕೊಂಡ್ಬಿಡಿ. ಯಾಕಂದ್ರೆ ತುಂಬಾ ರೀಸನಬಲ್ ರೇಟು ನಿಜವಾಗ್ಲೂ. Whenever you go, it will be empty, no queue. Talk in Kannada. ಓಕೆ, ಕ್ಯೂ ಇರಲ್ಲ. ಆರಾಮಾಗಿ ನೀವು ಬೆಳಗ್ಗೆ ಏನು ಈವ್ನಿಂಗು ಹೋಗ್ಬೋದು ಆರಾಮ್ಸೆ. ಯು ಕ್ಯಾನ್ ಶಾಪ್. ತುಂಬಾ ಚೆನ್ನಾಗಿದೆ, ರೀಸನಬಲ್, ಎಲ್ಲದೂ ಚೆನ್ನಾಗಿದೆ. ಈವನ್ ಇನ್ನರ್ ವೇರ್ಸ್ ಆಗಲಿ ಪ್ರತಿಯೊಂದು ಸಖತ್ತಾಗಿದೆ, ರೀಸನಬಲ್. ಹೋಗ್ಬಿಟ್ಟು ಪರ್ಚೇಸ್ ಮಾಡಿ. ಎವ್ರಿ ಫ್ರೈಡೆ ನ್ಯೂ ಕಲೆಕ್ಷನ್ಸ್ನ ಬಿಡ್ತಾರೆ. ಹಾಗೆ ಇವ್ರು ರಚನಾ ಮ್ಯಾಮ್ ಬರ್ತಾರಂತೆ, ಹೋಗೋಣ ರಚನಾ ಮ್ಯಾಮ್. ನೆಕ್ಸ್ಟ್ ಫ್ರೈಡೆ ಡೇಟ್ ಏನು? ಈ ಫ್ರೈಡೆ 28th. we have last ಅವಾಗ ಹೇಳ್ತೀನಿ. ನಾ 2nd ಇಂದ ಇಲ್ಲ, ನಂದು ಫಸ್ಟ್ ಲಾಸ್ಟ್ ವರ್ಕಿಂಗ್ ಡೇ. PTM ಇದೆ 28th. ಎಸ್, ಬಾಯ್. ನಾನು ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಂದ್ರೆ ಈಗ I had sent you one reel in Instagram. Did you see? I saw ಗುರುನಾನಕ್ ಜಯಂತಿ ರಜೆ ಇದೆಯಾ? ಇಲ್ಲ. ಅಕ್ವೇರಿಯಂ ಓಪನ್ ಆಗಿದೆ ನಾನು ಮ್ಯಾಮ್ ನಿಮಗೆ ಏನು ನೋಡ್ದಂಗಾಯ್ತು ಮ್ಯಾಮ್? ಮೂವಿ ನೋಡ್ದಂಗಾಯ್ತಾ? ಇಷ್ಟೊಂದು ಚೇಂಜಸ್ಸು, ಅಬ್ಬಾ ದೇವ್ರೆ. 1 hour ಆಗಿಲ್ಲ ಇನ್ನು ಫಾದರು ಗ್ರಾಮರ್ ಕಲಿಸಿ. Ma'am, this time only one trip. No, ma'am. ಹೊಸದು ಓಪನ್ ಆಗಿದೆ ಫನ್ವರ್ಲ್ಡ್ ಹತ್ರ. See, this time only one trip, no 2 days trip, no need. That is education trip, ma'am. No need 2 days. Okay, we'll cancel it one. ಕಾಮಿಡಿ 1 hour ಅಲ್ಲಿ ಒಪ್ಪ. ನಾನು ಹಿಂಗೆ ಇದ್ದವಳು ಸಡನ್ಲಿ ಹಿಂಗೆ. This time we'll take them to police. ಜಸ್ಟ್ ಈಗ ಸ್ಕೂಲಿಂದ ಬಂದೆ, ಮನೆ ಹತ್ರ ಬಂದೆ, ಅಪಾರ್ಟ್ಮೆಂಟ್ ಹತ್ರನೇ. ಯಾಕೆ ಅಂತ ಹೇಳಿದರೆ, ಒಬ್ಬರು ಕ್ಲೈಂಟು ಮೆಷರ್ಮೆಂಟ್ ತೊಗೊಂಡು ಹೋಗ್ಬಾ ಅಂತ ಹೇಳಿದರು ನಮ್ಮ ಅಪಾರ್ಟ್ಮೆಂಟಲ್ಲಿ. ಸೊ ಅದಕ್ಕೋಸ್ಕರ ಮೆಷರ್ಮೆಂಟ್ ತಗೊಂಡು ಬೇಗ ಹೋಗಬೇಕು ನಾನೀಗ ಬೊಟಿಕ್ಕಿಗೆ. ಬಿಕಾಸ್ 3 o'clock ಇಲ್ಲ 4 o'clock ಅನ್ನೋ ಅಷ್ಟೊತ್ತಿಗೆ
ಇನ್ನೊಬ್ರು ಕ್ಲೈಂಟ್ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 2:30 ಆಯಿತು. ಇನ್ನೊಂದು 1.5 ಅವರಲ್ಲಿ ಬೇಗ ಹೋಗಬೇಕು. ನಾನು ಅವ್ರ ಮನೆ ಹತ್ರ ವೀಡಿಯೋ ತೆಗಿಯೋಕ್ಕೆ ಹೋಗಲ್ಲ, ಅವ್ರಿಗೆ ಇಷ್ಟ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ನಮ್ಮ ಮನೆ ಹತ್ರನೇ, ಅಕ್ಕನ ಮನೆ ಹತ್ರ. ಸೊ ಅದಕ್ಕೋಸ್ಕರ ಹೋಗಿ ವೀಡಿಯೋ ತಗೊಂಡು ಮೆಷರ್ಮೆಂಟ್ ತಗೊಂಡು ಮನೆಗೆ ಹೋಗಿ ಊಟ ಮಾಡಿ ಶಾಪಿಗೆ ಹೊರಡ್ತೀನಿ. ಯಾಕಂದರೆ ಶಾಪಲ್ಲಿ ಇನ್ನೂ ಒಂದು ಮೆಷರ್ಮೆಂಟ್ ತಗೋಬೇಕು. ಕ್ಲೈಂಟ್ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅಲ್ಲಿನ ಆರ್ಡ್ರ್ ಇದೆ. ಸೊ ನೆಕ್ಸ್ಟ್ ಎಲ್ಲರೂ ಕೇಳ್ತಾ ಇದ್ದಾರೆ ತುಂಬ ಯೂಸ್ ಮಾಡ್ತಿದ್ಯಾ ಅಂತ. ಬಟ್ ಅದು ಬಂದ್ಬಿಡುತ್ತೆ, ಕ್ಷಮೆ ಇರಲಿ.